ಒಂದು ಗಮನ ಸೆಳೆಯೋಕ್ಕೆ ನಮ್ಮದು ಹೆಚ್ಚಿಗೆ ಪಾತ್ರ ಇದೆ ಇದರೊಳಗೆ. ಏಕೆಂದರೆ ಇದು ನಮಗೆ ಈ ಪಂಚಾಯಿತಿ ಇರೋದ್ರಿಂದ ಜನ ಜಾಸ್ತಿ ಕೇಳ್ತಾ ಇರೋರು. ಅದನ್ನು ನಾವು KRDCL ಅಧಿಕಾರಿಗಳಿಗೆ ನಾನು ಯಾವಾಗೇ ಫೋನ್ ಮಾಡಲಿ ಪಾಪ ಅಧಿಕಾರಿಗಳು ಜಾಸ್ತಿ ಸ್ಪಂದಿಸಿದ್ರು. ಈಗ ಬೆಳಗ್ಗೆನೂ ಬಂದ ತಕ್ಷಣ ನಾನು ಕೇಳಿದೆ ಏನು ಮಾಡ್ತೀರಾ ಏನು ಅಂತ. ಖಾಲಿ ವೆಟ್ ಮಿಕ್ಸ್ ಹಾಕಿ ಇವಾಗ ರೆಡಿ ಮಾಡ್ತೀವಿ, ಮುಂದೆ ರಸ್ತೆ ಇದಾಗಿದೆ, ಎಲ್ಲ ರೀಗ್ರ್ಯಾಂಟ್ ಆಗಿ ಹೊಸ್ದಾಗಿ ಟೆಂಡರ್ ಆಗುತ್ತೆ ಅಂದರು. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಯಾವುದೇ ಕಾರಣಕ್ಕೂ. ಏಕೆಂದರೆ ಸರ್ಕಾರದ ಕೆಲಸ ಬೇಗ ಆಗೋದಿಲ್ಲ ಅಂತ ನಮಗೂ ಗೊತ್ತು. ಆದರೆ ಈಗ ವೆಟ್ ಮಿಕ್ಸ್ ಹಾಕಿರೋದ್ರಿಂದ ನನಗೇನೋ ರೋಡ್ ನಿಲ್ಲೋದು ಕಷ್ಟ ಅನಿಸ್ತದೆ. ಆದರೂ ನೋಡೋಣ, ಯಾಕೆಂದರೆ ಇವಾಗ ಅದು ಮಾಡ್ತೀವಿ ಇಂದ ಯಾವ ಕಾರಣಕ್ಕೂ ಯಾರೂ ತೊಂದರೆ ಕೊಡಬಾರ್ದು. ಅದು ತೊಂದರೆ ಕೊಟ್ಟರೆ ಅದು ಅವ್ರಿಗೆ ಒಳ್ಳೇದಾಗಲ್ಲ. ಅದಕ್ಕೆ ನಾವು ಸ್ವಾಗತ ಮಾಡಿ ಅವ್ರಿಗೆ ಏನನ ಇಲ್ಲಿ ನಿಂತು ಏನನ ಸಮಸ್ಯೆ ಇದ್ದಾಗ ನಾವು ಪಂಚಾಯಿತಿ ವತಿಯಿಂದ ನಾವು ಸ್ಪಂದಿಸಿ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮಗೂ ಗೊತ್ತು, ಈಗ ಸುಮ್ಮನೆ ಯಾರ ಮೇಲೆ ಅವ್ರ ಮೇಲೆ ನಾವು ನಮ್ಮ ಮೇಲೆ ಅವರು ಹೇಳ್ಕೊಳ್ಳೋದು ಪ್ರಯೋಜನ ಅಲ್ಲ. ಆಗಿದ್ದಾಗೋಯ್ತು, ಇನ್ನೇನು ಮುಂದೆ ಆಗಬೇಕೋ ಅದನ್ನು ಮಾಡಬೇಕು. ಅಧಿಕಾರಿಗಳಿಗೆ ಅದೇ ಕೇಳಿದೆ ನಾನು, ನೀವು ಜಾಸ್ತಿ ನಿಮಗೆ ಗೊತ್ತಾಗೋದು ನೀವು ಏನು ಎತ್ತಾಗಬೇಕು ಅಂತ. ರೀಟೆಂಡರ್ ಮುಂಚೆ 100 ಕೋಟಿ ಚಿಲ್ಲರೆಗೇನೋ ಆಗಿತ್ತು, ಈಗ 350 ಕೋಟಿಗೇನೋ ಕೆಲಸ ಆಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದೆಷ್ಟೋ 350 ಟನ್ ಏನೋ ಸ್ಟೀಲು ಎಕ್ಸ್ಟ್ರಾ ಆಗಿದೆ ಅಂತ ಅಂದ್ಬಿಟ್ಟು ಅಂದರು. ಆ ಬಿಡ್ಜಿ ವೀಲ್ ಎಲಿಮೆಂಟು ಏನೋ ವ್ಯತ್ಯಾಸ ಆಗಿದೆ ಹಂಗೆ ಹಿಂಗೆ ಅಂತಂದರು. ಅದೆಲ್ಲ ಏನೂ ಆಗಿಲ್ಲ ಅಂತ ಅಂದರು. ಏನು ಅದೊಂದು ಹಬ್ಬಿಸ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ನಮಗೆ ಗೊತ್ತಿಲ್ಲ. ಆ ವೀಲ್ ಎಲಿಮೆಂಟ್ ಎಲ್ಲ ಕರೆಕ್ಟಾಗಿದೆ, ಇನ್ನೊಂದು ಸ್ವಲ್ಪ ರೈಸ್ ಮಾಡಬೇಕು. ರೈಲ್ವೆ ಇದರಿಂದ ಅದೆಲ್ಲ ಸಾಂಕ್ಷನ್ ಆಗಿದೆ, ಈಗ ಮಾಡೋಕ್ಕೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತೀವಿ ಅಂದರು. ಆಯಿತು ಅಂತ ನಾವು ಒಪ್ಕೊಂಡಿದ್ವಿ. ಖಂಡಿತ ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದಷ್ಟು ಬೇಗ ಕೆಲಸ ಆಗಬೇಕು. ಈ ವೆಟ್ ಮಿಕ್ಸ್ ಹಾಕಿದ್ರೆ ಅದು ಹಾಕಿದ್ದೀವಿ ಅಂತ ಬಿಟ್ಬಿಟ್ಟು ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡಿದ್ರೆ ಖಂಡಿತ ಅದು ಏಳಿಗೆ ಆಗಲ್ಲ. ಆದಷ್ಟು ಬೇಗ ಇದೇ ಬಿಸಿ ಒಳಗೆ ಅಧಿಕಾರಿಗಳು, ಯಾಕೆಂದರೆ ಅಧಿಕಾರಿಗಳಿಗೆ ಮೇನ್ ಗೊತ್ತಿರೋದು ಇದ್ರ ಬಗ್ಗೆ ಏನು ಎತ್ತ ಅಂತೇಳಿ. ಆಮೇಲೆ ಅವ್ರು ಹೇಳಿದ್ರು ಈ ಬರೋದು ದೊಡ್ಡದು ಹೆವಿ ವೆಹಿಕಲ್ ನಿಲ್ಲಿಸ್ಬೇಕಾಗತ್ತೆ, ಹಂಗೆ ಡಿವಿಯೇಷನ್ ಮಾಡಬೇಕಾದ ಮಾಡೋಕ್ಕೆ ಬರೋಲ್ಲ. ನಾವೆಲ್ಲ PWD ಡಿಪಾರ್ಟ್ಮೆಂಟಿಂದ ಕೇಳಿದೆ ನಾವು, ಇದು ಯಾವ ಕಾರಣಕ್ಕೂ ಆ ಥರ ಡಿವೈಡ್ ಮಾಡೋಕ್ಕೆ ಬರೋಲ್ಲ ಅಂತ ಅಂದರು. ಆದ್ದರಿಂದ ಅದನ್ನೇ ಈಗ ಎಷ್ಟು ಟನ್ ಗಾಡಿಗಳು ಓಡಾಡ್ತದೆ, ಅದಕ್ಕೆ ಯಾವ ಥರ ವೆಟ್ ಮಿಕ್ಸ್ ಸುಮ್ಮನೆ ನ್ಯಾಲ್ಗೆ ಹಾಕೊಂಡು ಹೋದಂಗೆ ಆದರೆ ಏನೂ ಆಗಲ್ಲ. ಈ ವೆಟ್ ಮಿಕ್ಸು ಡಾಂಬರೀಕರಣ ಒಂದು ಸ್ವಲ್ಪ ಡಾಂಬರೀಕರಣ ಅದಾದರೆ ಒಳ್ಳೆಯದು. ಅವ್ರ ಕೇಳಕ್ಕೆ ವೆಟ್ ಮಿಕ್ಸ್ ಅಂತ ಅಂದ್ಬಿಟ್ಟು KRDCL ಅವರು ಹೇಳಿದ್ರು. ಈಗ ಡಾಂಬರೀಕರಣ ಆದರೆ ಇದ್ದಿದ್ದು ಒಳ್ಳೆಯದು. ಅದನ್ನು ಡಾಂಬರೀಕರಣ ಆದ್ರೂ ಸಹ ತುಂಬ ಒಂದು 2 ಅಡಿ ಅಷ್ಟು ತೆಗೆದು ಹಾಕಿದ್ರೆ ಉಪಯೋಗ ಬರ್ತದೆ. ಅರ್ಧ ಅಡಿ ಹಾಕಿದ್ರೆ 2 ದಿನಕ್ಕೆ ಇದು ತಿರ್ಗಾ ಯಥಾ ಪ್ರಕಾರ ಇದು ರಸ್ತೆ ಆಗುತ್ತೆ. ಅದು ಆಗಬಾರ್ದು. ಅದನ್ನು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಲ್ಲಯ್ಯ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ.